ಈಗ ಮೈಸೂರಲ್ಲಿರುವಂತಹ ಲೈಟಿಂಗ್ಸ್ ಅನ್ನ ನೋಡೋದಕ್ಕೆ ಒಂದಷ್ಟು ಜನ ಹುಡುಗರು ಒಂದಷ್ಟು ಜನ ಹುಡುಗಿರು ಬಂದಿದ್ದಾರೆ. ಸೊ ಲೈಟಿಂಗ್ಸ್ ಹೇಗೆ ಅನಿಸ್ತಾ ಇದೆ, ಏನೇನ್ ಮಾಡ್ತಿದ್ದಾರೆ ಮೈಸೂರಲ್ಲಿ ಅಂತ ಕೇಳ್ತಾ ಹೋಗೋಣ. ಹಾಯ್, ನಿಮ್ಮ ಹೆಸರು? ಪ್ರಜ್ವಲ್ ಅಂತ. ಎಲ್ಲಿಂದ ಬಂದಿರೋದು? ನಮ್ದು ಗುಂಡ್ಲುಪೇಟೆಯಿಂದ. ನಿಮ್ಮ ಹೆಸರು? ಲಾಲು. ಎಲ್ಲಿಂದ ಬಂದಿರೋದು? ನಾವು ಇಲ್ಲೇ ಪಕ್ಕ ಹುಣಸೂರು. ಪಕ್ಕ ಅಂದ್ರೆ ಇಲ್ಲೇ ಪಕ್ಕದಲ್ಲಿ. ಇಷ್ಟೇ ಪಕ್ಕ? 50 ಕಿಲೋಮೀಟರ್ಸ್. 50 ಕಿಲೋಮೀಟರ್ಸ್ ಪಕ್ಕನಾ? ಡೈಲಿ ಅಪ್ ಅಂಡ್ ಡೌನ್ ಮಾಡೋದು. ನೀವು ಇಲ್ಲಿ ನಿಂತಿದ್ದವ್ರು ಅಲ್ಲಿ ಹಾಕೋ ಹೋದ್ರಿ, ಯಾಕೆ? ಅವನಿಗೆ ಸ್ವಲ್ಪ ನಾಚಿಕೆ ಸ್ವಭಾವ ಜಾಸ್ತಿ, ಅದಕ್ಕೆ ಅವನಿಗೆ. ಎಷ್ಟು ಮನೆಯಲ್ಲಿ ಹುಡುಗಿ ಪಕ್ಕ ನಿಂತಿದ್ರ ಅಂತ ಬೈತಾರೆ, ಅದಕ್ಕೆ. ಓ, ನಿಮ್ಮ ಹೆಸರು? ಸುದೀಶ್. ನಿಮ್ಮನೆಲ್ಲೂ ಬೈತಾರ ಹುಡುಗಿ ಪಕ್ಕ ನಿಂತ್ಕೊಂಡು? ಮತ್ತೆ ಅಷ್ಟು ದೂರ ಹೋಗಿ ನಿಂತಿದ್ದೀರಾ? ಇರ್ಲಿ ಅಂತ. ಅವ್ರ ಹುಡುಗಿ ಬೈತಾರೆ, ಅದಕ್ಕೆ. ಓ, ನಿಮ್ ಹುಡುಗಿ ಇದಾರಾ? ಓ, ಇಲ್ಲೇನೋ ಕೇಳಿಸ್ತೇನು? ನಿಮ್ ಅದಕ್ಕೆ ಬೈತಾರ? ಅವ್ರ ಅದಕ್ಕೆ ಯಾಕೆ ಕರ್ಕೊಂಡ್ ಬಂದಿಲ್ಲ ನೀವು ಇಲ್ಲಿಗೆ? ಅವ್ರ ಅಪ್ಪ ಬಿಡ್ತಾ ಇಲ್ಲ, ನಮ್ಮ ಮಾವ ಬಿಡ್ತಾ ಇಲ್ಲ. ಆಲ್ರೆಡಿ ಫಿಕ್ಸ್ ಆಗ್ಬಿಟ್ಟಿದ್ದೀರಾ ಮಾವ ಅಂತ? ಎತ್ತಾಕೊಂಡು ಹೋಗೋದೆ. ನಿಮ್ಮ ಮನೆಯವ್ರಿಗೆ ಗೊತ್ತಿದ್ಯಾ? ಗೊತ್ತಿದೆ. ವಾವ್, ಇದು ಸಖತ್ ಲವ್. ಹಾ, ಒಪ್ಕೊಂಡಿದ್ದಾರೆ. ಹೌದಾ? ಸಾರಿ, ನಿಮ್ಮ ಹೆಸರು ಕೇಳಲಿಲ್ಲ. ನಿಮ್ಮ ಹೆಸರು? ಪೂಜಾ ಇಂಚರ. ನೀವು ಮೈಸೂರವರೇ? ಮೈಸೂರು. ಓಕೆ. ಅವ್ರ ಮನೇಲೆಲ್ಲ ಒಪ್ಕೊಂಡಿದ್ದಾರೆ ಆಲ್ರೆಡಿ ಮದ್ವೆಗೆ. ಅಲ್ಲ, ಲೈಟಿಂಗ್ಸ್ ನೋಡೋದಕ್ಕೆ ನಿಮ್ ಹುಡುಗಿನೂ ಕರ್ಕೊಂಡ್ ಬಂದಿದ್ರೆ ಮಜಾ ಇರ್ತಿತ್ತಲ್ವಾ? ಬೇರೆ ಹುಡುಗಿ ನೋಡಕ್ ಬಿಡಲ್ಲ, ಅದಕ್ಕೆ. ಇನ್ನೂ ದಿನ ಇದೆ ಅಲ್ಲ. ನೀವು ಓಕೆ, ಇದು ಆಕ್ಚುಲಿ ಟಾಪಿಕ್. ಮೈಸೂರು ಲೈಟಿಂಗ್ಸ್ ನೋಡೋದಕ್ಕೆ ಏನಕ್ಕೆ ಬಂದಿರೋದು? ಲೈಟಿಂಗ್ಸ್ ಚೆನ್ನಾಗಿರುತ್ತೆ ಅಂತನಾ, ಅಥವಾ ಲೈಟ್ ಅಲ್ಲಿ ಹುಡುಗಿರು ಚೆನ್ನಾಗಿ ಕಾಣಿಸ್ತಾರೆ ಅಂತನಾ? ಲೈಟ್ ಹಾಕಿದ್ರೆ ಚೆನ್ನಾಗಿ, ನಿಮ್ಮನ್ನ ನೋಡಿದ್ರೆ ಆಗ್ಲಿಂದ ಹುಡುಕ್ತಿದೆ, ಯಾರು ಕಂಡಿಲ್ಲ. ಇವಾಗ ನೀವು ನೋಡಿದ್ರಲ್ಲ, ಅದಕ್ಕೆ ಅಲ್ಲಿಂದ ನೀವು ಕರೆದ್ರಿ. ಕವಿತೆ ಅಯ್ಯೋ, ನಾನಾ? ಕವನ ಎಲ್ಲ ಹೇಳಕ್ ಬರುತ್ತಾ ನಿಮ್ಗೆ? ಇವ್ರು ಹೇಳ್ತಾರೆ. ಏ, ನಿಂಗ್ ಹುಡುಗಿ ಇದ್ದಾಳಲ್ವಾ, ಹುಡುಗಿಗೆ ನೀವು ಕವನ ಹೇಳೇ ಪಟಾಯಿಸ್ಕೊಂಡಿರ್ತೀರಾ ಅಲ್ವಾ? ಹೇಳಿ ಅಲ್ಲ. ನಾವು ಅದರಲ್ಲೆಲ್ಲ ನಾವು ವೀಕು. ಇವರೇ ಹುಡುಗಿನ ಪಟಾಯಿಸ್ಕೊಂಡ? ಹುಡುಗಿನ ಅವರೇ ಬಂದ್ರು ಪಟಾಯಿಸ್ಕೊಂಡೆ. ಹುಡುಗಿನೇ ನಿಮ್ಮನ್ನ ಪಟಾಯಿಸ್ಕೊಂಡ್ರ? ಹುಡುಗಿ ಪಟಾಯಿಸ್ಕೊಂಡಿದ್ದು. ಹುಡುಗಿ ಪಟಾಯಿಸ್ಕೊಂಡಿದ್ದ. ಸೊ ಇವಾಗ ಮೈಸೂರು ಲೈಟಿಂಗ್ಸ್ ಎಲ್ಲ ಹೇಗೆ ಅನಿಸ್ತಾ ಇದೆ? ಎಷ್ಟು ಖುಷಿ ಆಗ್ತಿದೆ? ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಮೈಸೂರು ಲೈಟಿಂಗ್ಸ್ ನೋಡೋದಕ್ಕೆ? ನಾವು ಒಂದು 5-6 ವರ್ಷ ನೋಡ್ತಾ ಇದ್ದೀವಿ. ಖುಷಿ ಆಯ್ತಿದೆ, ತುಂಬಾ ಖುಷಿ ಆಯ್ತಿದೆ. ಎವ್ರಿ ಇಯರ್ ಬರ್ತೀರಾ ಲೈಟಿಂಗ್ಸ್ ನೋಡೋದಕ್ಕೆ? ಬರ್ತೀವಿ, ಇಲ್ಲೇ ಇರ್ತೀವಲ್ಲ, ಇನ್ನೇನು ಬರಾಕಿರೋದು. ನಾವು ಸೇಮ್ 5 ವರ್ಷದಿಂದ ಹೊಡ್ಕಿರೋದೆಲ್ಲ 5 ವರ್ಷದಿಂದ PO ಇಂದ. ಓಕೆ. ನೀವು ಹುಡುಗಿನ ನೋಡಕ್ಕೆ ಬಂದಿದ್ದ? ಇಲ್ಲ ಲೈಟಿಂಗ್ ನೋಡಕ್ಕೆ. ನೀವು? ನಮ್ದು 4-5 ವರ್ಷದಿಂದ. 4-5 ವರ್ಷದಿಂದ. ಹೇಗೆ ಅನ್ಸುತ್ತೆ ಮೈಸೂರು ಲೈಟಿಂಗ್ ಎಲ್ಲ ನೋಡೋದಕ್ಕೆ? ಚೆನ್ನಾಗೈತೆ, ಎಲ್ಲ ಥರದವ್ರಲ್ಲೂ ಚೆನ್ನಾಗೈತೆ. ನೀವು ಹುಡುಗಿರ್ ನೋಡಲ್ವಾ? ಯಾಕೆ? ಬೇಡ ಅಂತ ಮನೇಲಿ ನೋಡೋದವ್ರು ಆಗದ ಅಂತ. ಮನೇಲಿ ಆಲ್ರೆಡಿ ನೋಡ್ತಿದಾರ ಹುಡುಗಿನ? ಇಲ್ಲ, ಇವಾಗಲ್ಲ, ಇನ್ನ ಸ್ವಲ್ಪ ವರ್ಷ ಆದ್ಮೇಲೆ ನೋಡ್ತಾರೆ, ಅದಾದ್ಮೇಲೆ ಆಗ್ತಿದೆ. ಇಲ್ಲ, ಆದ್ಮೇಲೆ ಆಗ್ತಿದೆ. ಸತ್ಯ ಇವಾಗ ಅಲ್ಲಿ ಬರುತ್ತೆ. ಹುಡುಗಿ ನೋಡಲ್ವಾ ಇವರು? ಹುಡುಗಿ ಜೊತೆನೆ ಫೋನ್ ತೆಗ್ಸಿ ಗೊತ್ತಾಯ್ತು. ಹುಡುಗಿ ನೋಡೋದು ನಿದ್ರೆ ಬರಲ್ಲ ಅವ್ನಿಗೆ. ಮತ್ತೆ ಫುಲ್ ಅಮಾಯಕ್ ಅಂತಾರ? ಇಲ್ಲ, ನಮ್ಮ ಮನೆಯವ್ರು ನೋಡ್ತಾರೆ, ನಾ ಹುಡುಗಿರ್ನೇ ನೋಡಲ್ಲ. ಈಗ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ನೀವು ತೋರಿಸ್ತೀರಾ? ಹಂಗೆ ಅದೇ ತರನೇ ಇಲ್ಲಿ ಹುಡುಗಿ ಜೊತೆ ಮಾತಾಡ್ಲಿಲ್ಲ ಅಂದ್ರೆ ನಿದ್ದೆನೆ ಬರಲ್ಲ ಅವ್ನಿಗೆ. ಯಾರಿಗೆ? ನಿಮ್ಗೆ? ನಮಗಲ್ಲ, ಇವನಿಗೆ. ಇವತ್ತು ನನಗ್ ಬರಲ್ಲ. ಇವತ್ತು ನಿಮಗೆ ಬರಲ್ವೇ? ಯಾಕೆ? ನಿಮ್ಮನ್ನ ನೋಡ್ಬಲ್ಲ. ಒಂದ್ ನಿಮಿಷ, ಈ ಹುಡುಗಿರ್ ವಿಚಾರಿಸ್ಕೊಳ್ಳೋಣ. ಇವಾಗ ಹುಡುಗಿರ್ದು ಏನ್ ಕತೆ ಅಂತ. ನೀವಿಬ್ರು ಮೈಸೂರವ್ರು ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ ದಸರಾ? ಒಂದ್ ನಿಮಿಷ, ಅವರು ಹುಟ್ಟಿದಾಗಿಂದಾನೇ ದಸರಾ ನೋಡ್ತಿದ್ದಾರೆ ಅಂತ. ನೀವು ಹುಟ್ಟಿದ ತಕ್ಷಣ ನಿಮ್ಮ ಅಪ್ಪ ಅಮ್ಮ ತೊಟ್ಲಿಂದ ಡೈರೆಕ್ಟ್ ತಗೊಂಡ್ ಪ್ಯಾಲೇಸ್ ತೋರಿಸಿದ್ರ ದಸರಾ ನೋಡೋದಕ್ಕೆ? ನಮ್ಗೊಂದು 6 ವರ್ಷ ಆದ್ಮೇಲೆ ಕರ್ಕೊಂಡ್ ಬರ್ತಾರಲ್ಲ, ಆಗ ನೋಡ್ತೀವಿ. ಸರಿ, ಇವಾಗ 6 ವರ್ಷದಿಂದ, ಅವಾಗ ನೀವು 6 ವರ್ಷ ಇದ್ದವರಾಗಿಂದ ನೋಡ್ತಿದ್ರ. ಅವಾಗ ಇದ್ದಿದ್ದ ದಸರಾಗು ಇವಾಗ ಆಗ್ತಿರೋ ದಸರಾಗು ಏನಾದ್ರು ಡಿಫ್ರೆನ್ಸ್ ಇದೆಯಾ? ಏನು ಡಿಫ್ರೆನ್ಸ್ ಅಂದ್ರೆ ಸ್ವಲ್ಪ ಲೈಟಿಂಗ್ ಸ್ವಲ್ಪ ಡಿಫ್ರೆನ್ಸ್ ಆಗ್ತಾರೆ ಅಷ್ಟೇ. ಅದ್ಬಿಟ್ರೆ ಏನೆಲ್ಲ ಸೇಮೇ. ಅಂದ್ರೆ ಜನರೇಷನ್ ಚೇಂಜ್ ಆಯ್ತಾ ಇದೆ, ಸ್ವಲ್ಪ ಮೆಂಟಾಲಿಟಿ ಟೆಕ್ನಿಕ್ಸ್ ಎಲ್ಲ ಚೇಂಜ್ ಆಗ್ತಿದೆ ಅಷ್ಟೇ. ಹುಡುಗರಂತೂ ಹುಡುಗಿರ್ನ ನೋಡಕ್ ಬಂದ್ರು, ಹುಡುಗಿರು ಹುಡುಗರನ್ನ ನೋಡ್ತಾರಾ? ಇಲ್ಲ ಇಲ್ಲ, ನೋಡಲ್ಲ. ನಾವು ನೋಡಲ್ಲ, ಬೇರೆ ಹುಡುಗಿರು ಗೊತ್ತಿಲ್ಲ, ನಾವು ನೋಡಲ್ಲ. ಯಾಕೆ? ನಮ್ಮ ಹುಡುಗರನ್ನ ನೋಡ್ಕೋತೀವಿ. ನಿಮ್ಗೆ ಹುಡುಗ ಇದಾರಾ? ಇಲ್ಲ, ಸೀರಿಯಸ್ ಆಗಿಲ್ಲ. ಸೊ ಹಾಗಾದ್ರೆ ನೀವು ಯಾರು ಹುಡುಗರನ್ನ ನೋಡಲ್ಲ, ಬರೀ ಲೈಟಿಂಗ್ಸ್ ಅಷ್ಟೇ ನೋಡ್ತೀರಾ? ಮೈಸೂರಲ್ಲಿ ದಿ ಬೆಸ್ಟ್ ಲೈಟಿಂಗ್ ಎಲ್ಲಿ ಕಾಣುತ್ತೆ ಪ್ಯಾಲೇಸ್ ಬಿಟ್ಟು? ಪ್ಯಾಲೇಸ್, ಅರಸು ರೋಡ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಲೈಟಿಂಗ್. ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಹಾಕಿರ್ತಾರಲ್ಲ, ಫುಲ್ ಲೈಟಿಂಗ್ಸ್ ಇರುತ್ತೆ, ಅದಕ್ಕೆ ಚೆನ್ನಾಗಿರುತ್ತೆ. ಸೊ ನಿಮ್ಗೆ ಬೆಸ್ಟ್ ಮೈಸೂರಲ್ಲಿ? ನಮಗೆ ಈ ಲೈಟಿಂಗ್ಸ್ ಚೆನ್ನಾಗಿರಲ್ವಾ? ಮೈಸೂರು ಹುಡುಗಿರು ಮತ್ತೆ ಬೆಂಗಳೂರಿನಿಂದ ನೀವು ಬಂದಿರಲ್ಲ, ನೀವು ತುಂಬಾ ಚೆನ್ನಾಗಿದೆ. ಅಲ್ಲ, ಅದೆಲ್ಲ ಹೇಳ್ಬೇಡ, ಅವ್ರು ಏನ್ ಕೇಳಿದ್ರು ಅದು ಹೇಳು. ಎಲ್ಲ ಚೆನ್ನಾಗಿದೆ. ಓಕೆ, ಮೈಸೂರು ತುಂಬಾ ಚಂದನ? ಮೈಸೂರಲ್ಲಿರೋ ಹುಡುಗಿರು ತುಂಬಾ ಚಂದನ? ಮೈಸೂರೇ ಚಂದ ನಮ್ಗೆ. ಮೈಸೂರೇ ಚಂದ ನಮ್ಗೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನೀಟಾಗಿ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಸೇಫ್ ಆಗಿ ಮನೆಗೆ ಹೋಗಿ. ಥ್ಯಾಂಕ್ ಯು ಸೋ ಮಚ್ ಎಲ್ರು.